ದಕ್ಷಿಣ ಕಾಳಿಕಾ ದೇವಿ ಕಡು ಕಪ್ಪು ಮೈಬಣ್ಣ, ಮುಕ್ತ ಕೂದಲು, ಗಂಟಲಲ್ಲಿ ಮುಂಡಮಾಲೆ ಮತ್ತು ಕೈಯಲ್ಲಿ ಖಡ್ಗ ಹಾಗೂ ಕಪಾಲವನ್ನು ಹೊಂದಿರುವ ದೇವಿಯ ದಿವ್ಯ ರೂಪವೇ ದಕ್ಷಿಣ ಕಾಳಿಕಾ ದೇವಿ. ದಕ್ಷಿಣೇಶ್ವರ ಕಾಳಿ ದೇವಾಲಯ ಪಶ್ಚಿಮ ಬಂಗಾಳದಲ್ಲಿದೆ. ಹಾಗೆ ನಮ್ಮ ಬೆಂಗಳೂರಿನ ಗ್ರಾಮಾಂತರ ರಾಜನಗುಂಟೆ ಚೊಕ್ಕನಹಳ್ಳಿ ಶ್ರೀ ದಕ್ಷಿಣ ಕಾಳಿಕಾ ದೇವಿ ಟೆಂಪಲ್ ಕೂಡ ಇದೆ. ದಕ್ಷಿಣ ಕಾಳಿಕಾ ದೇವಿ ಎಂದರೆ ಆದಿಶಕ್ತಿಯ ಉಗ್ರ ಹಾಗೂ ಕರುಣಾಮಯಿ ಸ್ವರೂಪವಾಗಿರುವ ಮಹಾಕಾಳಿಯ ವಿಶೇಷ ರೂಪ. ದಕ್ಷಿಣ ಕಾಳಿಯು ಬಂಗಾಳ ಮತ್ತು ಭಾರತದ ಇತರ ಭಾಗಗಳಲ್ಲಿ ಅತ್ಯಂತ ಜನಪ್ರಿಯವಾದ ಭಕ್ತಿ ಮತ್ತು ತಂತ್ರ ಸಾಧನೆಯ ದೇವತೆಯಾಗಿದ್ದಾಳೆ. ಇವಳು ಕಾಲವನ್ನು ನಿಯಂತ್ರಿಸುವವಳು ಹಾಗೂ ಭಕ್ತರ ಭಯವನ್ನು ಹೋಗಲಾಡಿಸುವಳು ಎಂಬ ನಂಬಿಕೆ ಇದೆ. ಚೊಕ್ಕನಹಳ್ಳಿ ರಾಜನಗುಂಟೆಯಲ್ಲಿರುವ ಕಾಳಿಕಾದೇವಿ ದೇವಸ್ಥಾನದಲ್ಲಿ ಕಾಳಿಕಾದೇವಿ ದೇವಿಯ ವಿಗ್ರಹಕ್ಕೆ ಬಂದಂತ ಭಕ್ತಾದಿಗಳೆಲ್ಲ ಗೋಧಿ ಹಿಟ್ಟಿನ ಅಭಿಷೇಕವನ್ನು ಮಾಡ್ತಾರೆ. ಗೋಧಿ ಹಿಟ್ಟಿನ ಅಭಿಷೇಕವನ್ನು ಮಾಡಿದ್ರೆ ಯಾವುದೇ ಒಂದು ಚಿನ್ನ ಬಂಗಾರ ಏನೇ ಅಡ ಇಟ್ಟಿದ್ರು ಅದು ವಾಪಸ್ ಬರುತ್ತೆ, ಮತ್ತೆ ಕೊಟ್ಟಂತ ಸಾಲವನ್ನು ಕೂಡ ವಾಪಸ್ ಬರುತ್ತೆ ಅಂತ ನಂಬಿಕೆ ಇದೆ. ಅದೇ ರೀತಿಯಾಗಿ ಪ್ರತ್ಯಂಗಿರ ಹೋಮ ನಡೆಯುತ್ತಿಲ್ಲಿ. ಅಮಾವಾಸ್ಯೆಗೆ ಮತ್ತು ಜನ ಬಂದು ಪ್ರತ್ಯಂಗಿರ ಹೋಮದಲ್ಲಿ ಭಾಗವಹಿಸ್ತಾರೆ. ಅದೇ ರೀತಿಯಾಗಿ ಪ್ರತ್ಯಂಗಿರ ಹೋಮದಲ್ಲಿ ನೀವು ಏನು ಕೇಳ್ಕೊಳ್ತೀರಿ ಒಳಿತಾಗ್ತಾ ಬರುತ್ತೆ. ಪ್ರತ್ಯಂಗಿರ ಹೋಮದಲ್ಲಿ ಭಾಗವಹಿಸುವುದರಿಂದ ಶತ್ರು ಕಾಟ ನಾಶವಾಗುತ್ತದೆ, ಅಂದ್ರೆ ಶತ್ರು ಸಂಹಾರ ಆಗುತ್ತದೆ. ಅದೇ ರೀತಿಯಾಗಿ ಇಲ್ಲಿ ಪ್ರಸಾದವನ್ನು ಕೊಡ್ತಾರೆ, ಎಲ್ಲರಿಗೂ ಊಟ ಕೂಡ ಇರುತ್ತೆ ಡೈಲಿ. ಕಾಳಿಕಾದೇವಿಗೆ ವಿಶೇಷವಾದ ದಿನಗಳು ಪೂಜೆಗೆ ಅಂತಂದ್ರೆ ಶುಕ್ರವಾರ, ಮಂಗಳವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ವಿಶೇಷವಾಗಿ ಪ್ರತ್ಯಂಗಿರ ಹೋಮ ನಡೀತಾ ಇರುತ್ತೆ. ಚೊಕ್ಕನಹಳ್ಳಿ ರಾಜನಗುಂಟೆ ಬೆಂಗಳೂರು ಗ್ರಾಮಾಂತರ ಇಲ್ಲಿರುವ ಕಾಳಿಕಾದೇವಿ ದೇವಸ್ಥಾನವು ಭಾನುವಾರ ಕೂಡ ವಿಶೇಷವಾದ ಪೂಜೆಗಳು ನಡೆಯುತ್ತವೆ. ಸಂಹಾರ ಪೂಜೆ, ರಕ್ತ ಪುಷ್ಪಾಂಜಲಿ, ಕವಡೆ ಶಾಸ್ತ್ರ, ತುಲಾಭಾರ ಮತ್ತು ಇಲ್ಲಿ ದೃಷ್ಟಿ ದೋಷಕ್ಕೆ ತಡೆ ಕೂಡ ಹಿಡಿಯಲಾಗುತ್ತದೆ. ಬನ್ನಿ, ದೇವಸ್ಥಾನದ ಅರ್ಚಕರಿಂದ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಶ್ರೀ ದಕ್ಷಿಣ ಕಾಳಿಕಾದೇವಿ ಪೀಠ ಅನ್ನುವಂಥದ್ದು ನಮ್ಮ ರಾಜನಗುಂಟೆ ಹತ್ರ ಇರತಕ್ಕಂಥದ್ದು. ಇಲ್ಲಿ ಸುಮಾರು ವರ್ಷಗಳಿಂದ ಆಲ್ರೆಡಿ ಪುರಾತನವಾದ ದೇವಸ್ಥಾನವೇ, ಬಟ್ ಇವಾಗ ನವೀಕರಣ ಮಾಡಿರುವಂಥ ದೇವಸ್ಥಾನ. ಮುಖ್ಯವಾಗಿ ಈ ದೇವಸ್ಥಾನಕ್ಕೆ ಬರ್ತಕ್ಕಂಥವರ ಉದ್ದೇಶಗಳು ಏನಾಗಿರುತ್ತೆ ಅಂತ ನಾವು ನೋಡೋದಾದರೆ, ಇಲ್ಲಿ ಬಹಳ ವರ್ಷಗಳಿಂದ ಗೋಧಿ ಹಿಟ್ಟಿನ ಸೇವೆ ಮಾಡುವಂಥದ್ದು ಅಂತ ಇದೆ. ಅಂದರೆ ಹೇಗೆ ಅಂತ ಹೇಳಿದ್ರೆ, ಒಂದು ಮನೆಯಿಂದ ಗೋಧಿ ಹಿಟ್ಟನ್ನು ತಂದು ಅದನ್ನು ಮುಂದೆ ಇರ್ತಕ್ಕಂಥ ವಿಗ್ರಹದ ಬಳಿ ಅವರ ಇಷ್ಟಾರ್ಥಗಳನ್ನು ಬೇಡ್ಕೊಳ್ತಾ 9 ರೌಂಡನ್ನು ಹಾಕಿ ತಂದು ಅವರ ಸ್ವಂತ ಕೈಯಾರೆ ತಾಯಿಗೆ ಅಭಿಷೇಕ ಮಾಡುವಂಥದ್ದು ಒಂದು ಪದ್ಧತಿ ಹೊಂದಿದೆ. ಗೋಧಿ ಹಿಟ್ಟಿಂದ ತಾಯಿಗೆ ಅಭಿಷೇಕ ಮಾಡುವಂಥದ್ದು. ಅದರಿಂದ ಏನು ಫಲ ಸಿಗುತ್ತೆ? ಅವರು ಮುಖ್ಯವಾಗಿ ಈ ವಿಚಾರವನ್ನು ನಾವು ನೋಡೋದಾದ್ರೆ ಜಾಸ್ತಿ ಅವರ ಯಾವುದೇ ಗೋಲ್ಡ್ನ ಹಣ ಇಟ್ಟಿರ್ತಕ್ಕಂಥದ್ದು ಆಗ್ಬೋದು, ಅಥವಾ ಸಮಸ್ಯೆಗಳು ಹೆಚ್ಚಾಗಿ ಹಣದ ಸಮಸ್ಯೆಗಳಿಂದ ಮುಕ್ತಿ ಹೊಂದಲಿಕ್ಕೆ, ಮತ್ತು ದುಷ್ಟಶಕ್ತಿಗಳು ಅಥವಾ ಯಾವುದೇ ಬ್ಲಾಕೇಜಸ್ ಇದ್ರೂ ಕೂಡ ಇದರಿಂದ ಬಗೆಹರಿಯುತ್ತೆ. ಮುಖ್ಯವಾಗಿ ಜಾಸ್ತಿ ನಾವು ನೋಡಿದಾಗೆ ಇಲ್ಲಿ ಬಂದಿರತಕ್ಕಂಥದ್ದು ಆ ಪದ್ಧತಿ ಬಳಸ್ತಾ ಇರತಕ್ಕಂಥವ್ರು ಹಣಕಾಸಿನ ಸಮಸ್ಯೆಗೆ ಬಂದಿರತಕ್ಕಂಥವ್ರಿಗೆ ಜಾಸ್ತಿ ಆ ಪದ್ಧತಿ ಬಳಸ್ತಾ ಇರೋವಂಥದ್ದು. ತುಂಬ ಜನಕ್ಕೆ ಅವ್ರ ಇಷ್ಟಾರ್ಥಗಳು ಸಿದ್ಧಿಯಾಗಿರುವಂಥದ್ದು ನೀವೇ ಆಲ್ರೆಡಿ ನೋಡಿದಿರಿ. ತುಂಬ ಜನ ಬಂದು ಕೇಳ್ತಾ ಇರೋವಂಥ ವಿಚಾರ, ಅವ್ರ ಇಷ್ಟಾರ್ಥಗಳು ಸಿದ್ಧಿಯಾಗಿರುವಂಥ ಉದಾಹರಣೆಗಳು ತುಂಬ ಇದೆ. ಸೊ ಇದು ನಿನ್ನೆ ಮೊನ್ನೆಯಿಂದ ನಡೀತಾ ಇರೋಂಥ ಪದ್ಧತಿ ಅಲ್ಲ, ತುಂಬ ಮುಂಚಿನ ಕಾಲದಿಂದನೂ ನಡ್ಕೊಂಡು ಬಂದಿರೋಂಥ ಪದ್ಧತಿ ಆಗಿರುತ್ತೆ. ಅದರ ನಂತರ ನೆಕ್ಸ್ಟ್ ನಮ್ಮ ಒಂದು ಈ ಕ್ಷೇತ್ರದಲ್ಲಿ ಮುಖ್ಯವಾಗಿ ಅಮಾವಾಸ್ಯೆ ಮತ್ತು ಪೌರ್ಣಮಿಗಳಲ್ಲಿ ನಮ್ಮ ಹೋಮ ಹವನಗಳನ್ನುವಂಥದ್ದು ಸಂಪೂರ್ಣ ಪೌರ್ಣಮಿ ಇದೆ. ಹೌದು, ಅಲ್ಲ ನಾನು ಹೇಳ್ತಾ ಇರೋಂಥದ್ದು ಅಮಾವಾಸ್ಯೆ ಮತ್ತು ಪೌರ್ಣಮಿಗಳಲ್ಲಿ ರೆಗ್ಯುಲರ್ ಆಗಿ ನಮ್ಮ ಚಂಡಿಕಾ ಯಾಗ ಮಾಡುವಂಥದ್ದು, ಚಂಡಿಕಾ ಹೋಮ ಮಾಡುವಂಥದ್ದು, ದುಷ್ಟ ಸಂಹಾರಕ್ಕಾಗಿ ಮಾಡುವಂಥ ಹೋಮಗಳಾಗ್ಬೋದು. ಮತ್ತು ಪೌರ್ಣಮಿಗಳಲ್ಲಿ ನಮ್ಮ ಕುಬೇರ ಲಕ್ಷ್ಮಿ ಯಾಗ ಅಂತ ಮಾಡುವಂಥದ್ದು, ಸಾಮೂಹಿಕವಾಗಿ ತುಂಬ ಜನ ಬಂದು ಇಲ್ಲಿ ಹೋಮಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ರೆಗ್ಯುಲರ್ ಆಗಿ ಬರ್ತಾ ಇರತಕ್ಕಂಥ ಭಕ್ತರು ತುಂಬ ಜನ ಇರುವಂಥದ್ದು. ಬಂದಂಥವ್ರಿಗೆ ತುಂಬಾ ಪಾಸಿಟಿವ್ ಎನರ್ಜಿ ಇರುವಂಥದ್ದು ಹಾಗೂ ಬ್ಲಾಕೇಜಸ್ನ ತುಂಬಾ ಕ್ಲಿಯರ್ ಆಗಿರುವಂಥ ಸುಮಾರು ಉದಾಹರಣೆಗಳು ತುಂಬ ಇದೆ. ಇದು ನಿನ್ನೆ ಮೊನ್ನೆ ಮಾಡಿರ್ತಕ್ಕಂಥ ದೇವಸ್ಥಾನ ಕೂಡ ಅಲ್ಲ, ತುಂಬಾ ಪುರಾತನ ನಮ್ಮ ಗುರುಗಳ ತಂದೆ ಅವ್ರ ಮುತ್ತಾತನ ಕಾಲದಿಂದನೂ 4-5 ತಲೆಮಾರಿಂದ ನಡ್ಕೊಂಡ್ ಬಂದಿರತಕ್ಕಂಥ ದೇವಸ್ಥಾನ ಆಗಿರುವಂಥದ್ದು. ಚಂಡಿಕಾ ಹೋಮ ಇರುತ್ತಲ್ಲ, ಎಲ್ಲರೂ ಭಕ್ತಾದಿಗಳೇನು ಅವ್ರ ಹೆಸರು ಕೊಡಬೇಕು? ಹೌದೌದು, ಖಂಡಿತವಾಗ್ಲೂ ಮುಂಚೆನೆ ಬರ್ಸಿ ಅವ್ರ ಹೆಸರು ಮುಖಾನ ಮತ್ತೆ ಅವ್ರ ಮನೆ ಬರೋಂತಕ್ಕಂಥ ಸಂದರ್ಭದಲ್ಲಿ ಮನೆಯಿಂದ ಒಂದು 100 ಗ್ರಾಮ್ ಆದಷ್ಟು ಒಂದು ಒಣಮೆಣಸಿನ್ಕಾಯನ ಮತ್ತೆ ಅದೇ ರೀತಿ ತುಪ್ಪ ಮತ್ತೆ ಉಪ್ಪನ್ನು ತಗೊಂಡ್ಬರುವಂಥದ್ದು. ಮನೆಯಲ್ಲಿ ಇರತಕ್ಕಂಥವ್ರಿಗೂ ನಿವಳಿಸ್ಕೊಳ್ತಾ ಮತ್ತು ಮನೆಯನ್ನು ಕೂಡ ನಿವಳಿಸ್ಕೊಳ್ತಾ ತಂದ ಆ ಹೋಮಕ್ಕೆ ಅರ್ಪಣೆ ಮಾಡಿದಂಥ ಸಂದರ್ಭದಲ್ಲಿ ಆ ಮನೆಯಲ್ಲಿರ್ತಕ್ಕಂಥ ಬ್ಲಾಕೇಜಸ್ನ ತುಂಬಾ ಈಸಿಯಾಗಿ ಕ್ಲಿಯರ್ ಆಗಿರುವಂಥದ್ದು ತುಂಬ ಉದಾಹರಣೆಗಳಿದೆ. ಎಷ್ಟೋ ಜನರು ಜೀವನಗಳು ಬದಲಾಗಿರತಕ್ಕಂಥ ಉದಾಹರಣೆಗಳು ತುಂಬ ಇದೆ. ಇಲ್ಲಿ ನಮ್ಮ ಪ್ರತಿ ಅಮಾವಾಸ್ಯೆ ಪೌರ್ಣಮಿಗಳಲ್ಲಿ ರೆಗ್ಯುಲರ್ ಆಗಿ ಹೋಮಕ್ಕೆ ಅಂತಲೇ ಬರ್ತಕ್ಕಂಥ ಜನ, ಅಂದರೆ ಈಗ ಹೇಗಾಗುತ್ತೆ, ಹೋಮಕ್ಕೆ ಬಂದು ಹೋದ್ರು ಅಂತ ಹೇಳಿದ್ರೆ 15 ದಿವಸಕ್ಕೆ ಬ್ಯಾಟ್ರಿ ಚಾರ್ಜ್ ಆಗಿರೋ ರೀತಿಯಲ್ಲಿ ಒಬ್ಬ ಮನುಷ್ಯನಿಗೆ ಯಾವುದೇ ಆ 15 ದಿವಸ ಸಂಪೂರ್ಣವಾಗಿ ಯಾವುದೇ ದುಷ್ಟಶಕ್ತಿಗಳು ಹತ್ರ ಬರೋಕ್ಕಾಗದೇ ಇರೋ ರೀತಿಯಲ್ಲಿ ಒಂದು ಪಾಸಿಟಿವ್ ಎನರ್ಜಿನ ಸ್ವೀಕಾರ ಮಾಡ್ಕೊಳ್ತಾ ಹೋಗುವಂಥದ್ದು ಅಂತ. ಹಾಗಂತ ಹೋಮಕ್ಕೆ ಬಂದವರೆಲ್ಲ ಸಾವಿರಾರು ರೂಪಾಯಿ ಕಟ್ಟಬೇಕಾ ಆ ಥರ ಎಲ್ಲ ಇಲ್ಲೇನಿಲ್ಲ. ಸಾಮೂಹಿಕ ಹೋಮ ಅಂದರೆ ಏನು ಅವ್ರ ಇಷ್ಟಾರ್ಥ ಕೆಲವೊಂದು ಸಣ್ಣ ಅಮೌಂಟ್ ಅಂತ ಇದ್ದೇ
ಇದ್ದೇ ಇರುತ್ತೆ ಯಾವುದೇ ಕಾರ್ಯಕ್ರಮ ಮಾಡ್ಬೇಕಾದ್ರೆ. ಅದಕ್ಕೆ ಪೇ ಮಾಡ್ಕೊಳ್ತಾ ಬಂದು ಮಾಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ತುಂಬಾನೇ ಪಾಸಿಟಿವ್ ರಿಸಲ್ಟ್ ಬಂದಿರುವಂಥದ್ದು ತುಂಬಾ ಉದಾಹರಣೆಗಳು ನೀವು ಬೆಳಗ್ಗೆಯಿಂದ ನೋಡ್ತಾ ಇದ್ದೀರಿ. ಅವರಿಗೆಲ್ಲ ಪೂಜೆಗೆ ಇದನ್ನ ಅಂದ್ರೆ ಒಣಮೆಣಸಿನಕಾಯಿ ಹೌದು, ಆ ಮನೆಯಿಂದನೇ ಮಂತ್ರಿಸಿ ಅಂದ್ರೆ ಮನೆಗೆ ನಿವುಳಿಸ್ಕೊಂಡು ತರುವಂಥದ್ದು. ಮನೆಯಲ್ಲಿ ಇರತಕ್ಕಂಥವ್ರಿಗೆ ಮತ್ತು ಮನೆಗೆ ಯಾವುದೇ ನೆಗೆಟಿವಿಟಿ ಇದ್ರೆ ಆ ಹೋಮದಲ್ಲಿ ಹಾಕಿದಾಗ ಅಲ್ಲಿರತಕ್ಕಂಥ ನೆಗೆಟಿವಿಟಿ ಅಲ್ಲಿ ಭಸ್ಮವಾಗುತ್ತೆ ಅನ್ನೋದು ಇಲ್ಲೂ ಕೊಡ್ತಿರಲ್ಲ ಸರ್. ನಾವಿಲ್ಲಿ ಕೊಡ್ತೀವಿ. ಅಲ್ಲಿಂದ ತಂದಿರತಕ್ಕಂಥದ್ದನ್ನ ಶೋಧಿಸಿ ನಾವು ಕೊಡುವಂಥದ್ದು. ಮನೆಯಿಂದ ತಂದಷ್ಟು ತಂದಿಲ್ಲ ಅಂದ್ರೂ ಕೂಡ ಇಲ್ಲಿ ನಾವು ಕೊಡುವಂಥದ್ದು ಕೊಟ್ಟೇ ಕೊಡ್ತೀವಿ. ಅವರಿಗೆ ಮುಖ್ಯವಾಗಿ ಅವ್ರ ಎನರ್ಜಿನ ಒಂದು ಇದು ಮಾಡೋದಕ್ಕೋಸ್ಕರ ಒಂದು ನಿವುಳಿಸಿ ಹಾಕುವಂಥದ್ದು ತುಂಬಾನೇ. ಮನೆಯಿಂದ ತಂದ್ರೆ ಶ್ರೇಷ್ಠ. ಮನೆಯಿಂದ ತಂದಂತ ಸಂದರ್ಭದಲ್ಲಿ ಮನೆಯಲ್ಲಿ ಇರತಕ್ಕಂಥ ನೆಗೆಟಿವಿಟೀಸ್ ಕೂಡ ಆಚೆ ಹೋಗುತ್ತೆ ಅನ್ನೋದು. ಮನೆಯಿಂದ ತರತಕ್ಕಂಥ ಒಂದು 100 ಗ್ರಾಮ್ ಮೆಣಸಿನಕಾಯಿ, ಸ್ವಲ್ಪ ಮಟ್ಟಿಗೆ ಉಪ್ಪು ಹಾಗೂ ಒಂದು ಸ್ವಲ್ಪ ತುಪ್ಪ, ಈ ಮೂರನ್ನ ಮತ್ತು ಕಾಳು ಮೆಣಸನ್ನ ಮನೆಗೆ ನಿವುಳಿಸ್ಕೊಳ್ತಾ ಮತ್ತು ಮನೇಲಿ ಇರತಕ್ಕಂಥವ್ರಿಗೂ ನಿವುಳಿಸ್ತಾ ತಂದು ಇಲ್ಲಿ ಅರ್ಪಣೆ ಮಾಡಿದಾಗ ಅವರ ಮನೆಯಲ್ಲಿ ಅಥವಾ ಅವರ ದೇಹದಲ್ಲಿ ಯಾವುದಾದ್ರೂ ನೆಗೆಟಿವಿಟೀಸ್ ಇದ್ರೂ ಕೂಡ ಈ ದುಶ್ಮನ ಹೋಮದಲ್ಲಿ ಹಾಕಿದಾಗ ಅದನ್ನ ತಂದು ಖಂಡಿತವಾಗ್ಲೂ ಅವರ ಸಮಸ್ಯೆಗಳು 100ಕ್ಕೆ 100ರಷ್ಟು ಭಾಗ ಕ್ಲಿಯರ್ ಆಗಿರುವಂಥ ಉದಾಹರಣೆಗಳು ತುಂಬಾ ಇದೆ ನಮ್ಮಲ್ಲಿ. ಇದು ಅಮಾವಾಸ್ಯೆ ಮತ್ತು ಮಾಡುವಂಥದ್ದು. ಬಾಕಿ ದಿವಸ ಅವರು ಪ್ರತ್ಯಂಗಿರಾ ದೇವಿ ಹೋಮ ಬಂದು ಬಾಕಿ ದಿವಸ ಕೆಲವರು ವೈಯಕ್ತಿಕವಾಗಿ ಮಾಡಿಸೋದು ಉಂಟು. ಇಲ್ಲಿ ನಾವು ಹೇಳ್ತಾ ಇರತಕ್ಕಂಥದ್ದು ಸಾಮೂಹಿಕ ಹೋಮದ ವಿಚಾರವಾಗಿ. ಬಾಕಿ ದಿವಸಗಳಲ್ಲಿ ಕೆಲವರು ಸಮಸ್ಯೆ ಇರತಕ್ಕಂಥವ್ರು ಬಂದು ಗುರುಗಳನ್ನ ಭೇಟಿ ಮಾಡಿ ಅಂತರ ಇಶ್ಯೂಸ್ ಏನಾದರೂ ಇದ್ದಂಥ ಕಾಲದಲ್ಲಿ ಗುರುಗಳು ಸೂಚಿಸಿದಂಥ ಸಂದರ್ಭದಲ್ಲಿ ಅವರೇ ಬಂದು ಮಾಡಿಸ್ತಾ ಇರತಕ್ಕಂಥ ಉದಾಹರಣೆಗಳು ತುಂಬ ಇದೆ. ತುಂಬ ಪ್ರತಿನಿತ್ಯ ಹೋಮಗಳು ನಡೀತಾನೆ ಇರೋದಂಥದ್ದು. ಬಟ್ ನಾವಿಲ್ಲಿ ಏನು ಮಾತಾಡ್ತಾ ಇರೋದು ಅಂತ ಹೇಳಿದ್ರೆ ಸಾಮೂಹಿಕ ಹೋಮದ ವಿಚಾರವಾಗಿ ಮಾತ್ರ ನಾನು ಇಲ್ಲಿ ಮಾತಾಡ್ತಿರ್ತೀನಿ. ಎಲ್ಲರೂ ಸಾಮೂಹಿಕಕ್ಕೆ ಯಾರು ಬೇಕಾದರೂ ಬಂದು ಜಾಯಿನ್ ಆಗ್ಬೋದು ಅನ್ನೋದು ಇಲ್ಲಿ ಮುಖ್ಯ ಉದ್ದೇಶ ಆಗಿರುತ್ತೆ. ಬಟ್ ವೈಯಕ್ತಿಕವಾಗಿ ಮಾಡಿಸ್ಬೇಕು ಸ್ವಾಮಿ ಅನ್ನೋಂಥವ್ರು, ತುಂಬ ತೊಂದರೆಗಳಿರ್ತಕ್ಕಂಥವ್ರು, ತುಂಬ ಬ್ಲಾಕೇಜಸ್ ಇರತಕ್ಕಂಥವ್ರು ಅಥವಾ ದುಷ್ಟರು ಏನು ಅನ್ಬೋದು ಅವ್ರಿಗೆ ತುಂಬಾನೇ ಎನಿಮೀಸ್ ಅಂತ ಹೇಳ್ಬೋದಲ್ಲ. ಸೊ ಆ ಥರ ಏನಾದರೂ ಹೆಚ್ಚಾಗಿದ್ದಾಗ ಬಂದು ಗುರುಗಳನ್ನ ಭೇಟಿ ಮಾಡಿ ಮೊದಲಿಗೆ ನಾನು ಹೇಳೋವಂಥದ್ದು ಬಂದು ಸಾಮೂಹಿಕ ಹೋಮದಲ್ಲಿ ಪಾಲ್ಗೊಳ್ಳಿ. ಅದ್ರ ನಂತರ ನಿಮ್ಮ ಎನರ್ಜಿ ನೋಡ್ಕೊಳ್ತಾ ಮುಂದಕ್ಕೆ ನೀವು ಸ್ವಂತವಾಗಿ ಮಾಡಿಸುವಂಥದ್ದು ಅಥವಾ ಯಾವ ದೇವಿಗೆ ಯಾವ ಸೇವೆ ಮಾಡ್ಬೇಕಂತ ನಿಮ್ಮ ಮನಸ್ಸಿಗೆ ಬರುತ್ತೆ ಆ ಸೇವೆಗಳನ್ನ ಮಾಡ್ಕೊಳ್ತಾ ಹೋಗ್ಬೋದಾಗಿದೆ. ಹೋಮ ಎಷ್ಟು ಗಂಟೆ ನಡೆಯುತ್ತೆ ಸಾಮಾನ್ಯ ನಮ್ಮಲ್ಲಿ 11 ಗಂಟೆಗೆ ಹೋಮ 11 ಗಂಟೆಗೆ ನಾವು ದೇವಿಯನ್ನ ತರುವಂಥದ್ದು ಯಾಗಶಾಲೆಗೆ. 11 ಗಂಟೆಗೆ ದೇವಿಯನ್ನ ಯಾಗಶಾಲೆಗೆ ತಂದ ನಂತರ ಹೋಮ ಅಥವಾ 1.5 ಅವರ್ವರೆಗೂ ಹೋಮ ನಡೆಯುವಂಥದ್ದು. ಹೋಮ ನಡೆದ ನಂತರ ಮಹಾಮಂಗಳಾರತಿ ನಡೆಯುವಂಥದ್ದು. ಮಹಾಮಂಗಳಾರತಿ ನಡೆದ ನಂತರ ನಿತ್ಯ ಕಾರ್ಯಗಳು, ದೇವ್ರನ್ನೇ ಎತ್ತುವಂಥದ್ದು, ದೇವರಿಗೆ ಪ್ರಶ್ನೆ ಕೇಳುವಂಥವ್ರು ಇದ್ದಾಗ ನೀವು ನೋಡಿದ್ರಿ ಆಲ್ರೆಡಿ ಪ್ರತಿಯೊಬ್ಬರಿಗೂ ಇಲ್ಲಿ ಯಾವ ದೇವ್ ಪ್ರಶ್ನೆ ಕೇಳೋದಕ್ಕೋಸ್ಕರ ಹಣ ಕಟ್ಟುವಂಥದ್ದು ಇಲ್ಲೆಲ್ಲ ಅವೆಲ್ಲ ಯಾವುದೇ ಇದಿಲ್ಲ, ಉಚಿತವಾಗಿರುತ್ತೆ. ಅಂದ್ರೆ ಅವ್ರ ಭಕ್ತಿ ಮೇಲೆ ಅವ್ರ ಇದನುಸಾರ ಅವ್ರು ಕೇಳುವಂಥದ್ದು, ದೇವಿಯನ್ನ ಪ್ರಶ್ನೆ ಕೇಳುವಂಥದ್ದು, ಅದನ್ನ ನೋಡ್ಕೊಳ್ತಾ ಕಾರ್ಯಗಳನ್ನ ಮುಗಿಸ್ತಾ ಉಚಿತವಾಗಿ ನಮ್ಮಲ್ಲಿ ಸೇವೆ ಪ್ರಸಾದ ವಿನಿಯೋಗ ಇರುತ್ತೆ. ಪ್ರಸಾದ ಸೇವನೆ ಮಾಡ್ಕೊಳ್ಬೋದು. ಅವ್ರ ಇಷ್ಟಾರ್ಥಗಳನ್ನ ಅಮ್ಮನ ಹತ್ರ ಕೇಳ್ಕೊಳ್ತಾ ನಡ್ಕೊಂಡು ಹೋಗುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿ ಕಾರ್ಯ ಇರುವಂಥದ್ದು. ಪ್ರಸಾದ ಡೈಲಿ ಇರುತ್ತಲ್ಲ ಪ್ರಸಾದ ಶುಕ್ರವಾರ, ಮಂಗಳವಾರ, ಭಾನುವಾರ, ಅಮಾವಾಸ್ಯೆ, ಪೌರ್ಣಮಿಗಳಲ್ಲಿ ಪ್ರತಿನಿತ್ಯ ಪ್ರಸಾದ ಅನ್ನುವಂಥದ್ದು ಇದ್ದೇ. ಆಮೇಲೆ ಇಲ್ಲಿ ಯಾವ್ಯಾವ ಸೇವೆಗಳನ್ನ ಮಾಡಿಸ್ಬೋದು? ಶತ್ರು ಸಂಹಾರ ಪೂಜೆಗಳಂತಾನೆ ಕುಷ್ಮ. ಅದ್ರ ಜೊತೆಲಿ ನಾರ್ಮಲ್ ಆಗಿ ಕುಂಕುಮಾರ್ಚನೆಗಳು ಇಂದ ಹಿಡಿದು ನಿಮ್ಗೆ ಕುಬೇರ ಲಕ್ಷ್ಮೀ ಕುಬೇರ ಯಾಗ ಅಂತ ಅನ್ನುವಂಥದ್ದು, ಶ್ರೀಚಕ್ರ ಪ್ರಧಾನವಾಗಿ ನಾವು ಶ್ರೀಚಕ್ರವನ್ನ ಇಲ್ಲಿ ವಿತರಣೆ ಮಾಡುವಂಥದ್ದು. ಅಂದ್ರೆ ಶ್ರೀಚಕ್ರ ಎಲ್ಲರಿಗೂ ಯಾಕೆ ಇಲ್ಲ ಅಂತ ಹೇಳೋದಾದ್ರೆ ಮುಖ್ಯವಾಗಿ ಯಾಗದಲ್ಲಿ ಕುಂತವ್ರಿಗೆ ಶ್ರೀಚಕ್ರ ಕೊಟ್ಟಾಗ ತುಂಬಾನೇ ಫಲ ಕೊಡುವಂಥದ್ದು. ಅದೇ ರೀತಿ ಅವರ ಕಷ್ಟಗಳಿಗೆ ಅನುಸಾರವಾಗಿ ಬಂದು ಗುರುಗಳನ್ನ ಕೇಳ್ಕೊಳ್ತಾ ಭೇಟಿಯಾಗಿ ತಗೊಂಡು ಹೋದಾಗ ತುಂಬಾನೇ ಉತ್ತಮವಾದ ರಿಸಲ್ಟ್ ಬಂದಿರುವಂಥ ಉದಾಹರಣೆಗಳು ನಮ್ಮಲ್ಲಿ ತುಂಬಾ ಇದೆ. ಸೊ ಹಾಗಾಗಿ ಮನೆಯಲ್ಲಿ ಆ ಶ್ರೀಯಂತ್ರವನ್ನು ಇಟ್ಟು ಪೂಜೆ ಮಾಡಿದ ನಂತರ ಅವ್ರಿಗೆ ಗೊತ್ತಾಗತ್ತೆ ಆ ಎನರ್ಜಿ ಏನು ಅಂತ ಹೇಳುವಂಥದ್ದು ಅಷ್ಟೇ. ಇಲ್ಲಿ ಶತ್ರು ಸಂಹಾರ, ರಕ್ತ ಚಂದನ ಪೂಜೆಗಳೆಲ್ಲ ನೋಡಿದೆ, ಆ ಥರದ್ದು ನಡೆಯುತ್ತೆ. ಆ ಥರ ಅಂತ ಹೇಳಿದ್ರೆ ಅದನ್ನ ನಾವು ಅವರು ಭಕ್ತಾದಿಗಳು ಏನು ಅರಸ್ಕೊಂಡು ಹೋಗಿರ್ತಾರೆ, ಭಕ್ತಾದಿಗಳು ಅವ್ರು ಏನು ಸೇವೆ ಮಾಡ್ಬೇಕಂತ ಇರ್ತಾರೆ ಅದ್ರ ಮುಖೇನ ಅದು ನಡೀತಾ ಇರೋವಂಥದ್ದು ಅಷ್ಟೇ. ಇಲ್ಲಿ ನಾವು ಇದು ಮಾಡಿ ಮಾಡಿಸುವಂಥದ್ದೇನಿಲ್ಲ, ಅವ್ರು ಅರ್ಸ್ಕೊಂಡು ಅವ್ರು ಮಾಡ್ಕೊಳ್ಳೋವಂಥದ್ದು ನಡೆಯುವಂಥದ್ದಿಲ್ಲ. ಅಮಾವಾಸ್ಯೆ ಮತ್ತು ಪೌರ್ಣಮಿ ಬಿಟ್ರೆ ಬೇರೆ ಟೈಮಲ್ಲಿ ದೇವಸ್ಥಾನ ಯಾವಾಗ? ಶುಕ್ರವಾರ, ಮಂಗಳವಾರ, ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ ಸಂಜೆ 4 ಗಂಟೆವರೆಗೂ ರೆಗ್ಯುಲರ್ ಆಗಿ ಟೆಂಪಲ್ ಓಪನ್ ಇರುತ್ತೆ. ನಮ್ಮ ಗುರುಗಳು ಪ್ರಶ್ನೆ ಕೇಳತಕ್ಕಂಥವ್ರು, ಕವಡೆಶಾಸ್ತ್ರ ಇಲ್ಲಿ ತುಂಬಾನೇ ಫೇಮಸ್ ಆಗಿರುವಂಥದ್ದು. ಗುರುಗಳ ಹತ್ರ ಕವಡೆಶಾಸ್ತ್ರ ಕೇಳೋದು ಅಂದ್ರೆ ಒಂದು ಭಾಗ್ಯ ಅಂತಲೇ ಹೇಳ್ಬೋದು. ಕವಡೆಶಾಸ್ತ್ರ ತುಂಬಾನೇ ಉತ್ತಮವಾಗಿ ಇಲ್ಲಿ ರಿಸಲ್ಟ್ ಬಂದಿರುವಂಥದ್ದು, ರೆಗ್ಯುಲರ್ ಆಗಿ ನಡೀತಾ ಇರುವಂಥದ್ದು. ಆಮೇಲೆ ಕೇಳ್ಪಟ್ಟೆ ಸ್ವಾಮಿ, ಇಲ್ಲಿ ಅರಕೆ ಮಾಡ್ಕೊಂಡಿರ್ತಾರೆ, ಇವಾಗ ಯಾವ್ದೋ ಮರಿಗಳು ಇದು ಮಾಡುವ ದೇವಸ್ಥಾನದ ಹೊರಗಡೆ ಅವರು ನೆರವೇರಿಸಬಹುದಾ? ಹೌದು, ಅವ್ರವ್ರ ಕಾರ್ಯಗಳು ತುಂಬಾ ಜನ ಬಂದು ನೆರವೇರಿಸ್ತಾ ಇದಾರೆ ಇಲ್ಲಿ. ಬಟ್ ಅದೆಲ್ಲ ಹೇಗೆ ನಾವು ಬಹಿರಂಗವಾಗಿ ಇದು ಮಾಡಕ್ ಹೋಗಲ್ಲ. ಅವ್ರವ್ರ ಭಕ್ತಿಗೆ ಬಿಟ್ಟಿದ್ದಂಥದ್ದು, ನಾವು ಅದನ್ನ ಹೇಳುವಂಥದ್ದಲ್ಲ. ಅವ್ರವ್ರ ಇಷ್ಟಾರ್ಥಗಳ ಮೇಲೆ ಅವ್ರ ಭಕ್ತಿ ಅನುಸಾರ ಅವ್ರ ಕೆಲಸ ಕಾರ್ಯಗಳಾಗಿದ್ದಕ್ಕಂಥವ್ರು ಅವರೇ ಬಂದು ಸೇವೆ ಮಾಡಿ ಜನರಿಗೂ ಸಹ ಕೊಡ್ತಾ ಇದ್ದಾರೆ. ಅಂಥದ್ದು ತುಂಬಾನೇ ಇದೆ ನಮ್ಮಲ್ಲಿ, ತುಂಬಾನೇ ನಡೀತಾ ಇದೆ. ಅದು ಅಮಾವಾಸ್ಯೆ ಜಾಸ್ತಿ ನಡೆಯುತ್ತಲ್ಲ? ಅಮಾವಾಸ್ಯೆ ಪೌರ್ಣಮಿಗಿಂತ ಹೆಚ್ಚಾಗಿ ಅಮಾವಾಸ್ಯೆಗೆ ನಡೆಯುವಂತ.
ಅದು ಹೊರಗಡೆ ಮಾಡ್ಕೋಬೇಕಾಗುತ್ತೆ. ಹೌದು ಹೊರಗಡೆ 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 ತಾಯಿಗೆ ಒಳಗಡೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ನಾವು ಏನನ್ನು ಒಳಗೆ ತರುವಂಥದ್ದಿಲ್ಲ. ಹಾ. ತಾಯಿಗೆ ಏನಿದ್ದು ಬೆಲ್ಲದಲ್ಲಿ ನಾವು ಸೇವೆ ಮಾಡ್ತಾ ಬಂದಿರತಕ್ಕಂಥದ್ದು. ಸೊ ಅವ್ರವ್ರ ಅರಕೆ ಅನುಸಾರ ಅವ್ರು ಹೊರಗಡೆ ಮಾಡ್ಕೊಂಡು ಇವತ್ತು ಕಾಳಿನ ಪ್ರಸಾದನೂ ಕೂಡ ಇದೆ. ಹೌದೌದು ಪ್ರಸಾದಕ್ಕೆ ನಮ್ಮ ಹೋಮಕ್ಕೆ ಬಂದಿರತಕ್ಕಂಥವ್ರಿಗೆ ತಾಯಿಯ ಪ್ರಸಾದ ಪ್ರತ್ಯಂಗರ ದೇವಿಗೆ ಏನು ಹೋಮ ಮಾಡೋಂಥದ್ದು ಆ ಪ್ರಸಾದ ಸಪ್ರೇಟ್ ಆಗಿರುತ್ತೆ. ಬಟ್ ಅದನ್ನ ಹೊರಗಡೆ ಕೊಡ್ತೀರಾ? ಕೊಡ್ತೀವಿ. ಇವ್ರು ಅರಕೆ ಮಾಡ್ಕೊಂಡವ್ರು ನಾನ್ ವೆಜ್ ಅವ್ರು ಹೊರಗಡೆ ಮರಿ ಹೊಡಿ ಅಂತಾರೆ, ಅವ್ರು ಹೊರಗಡೆ ಹೊರಗಡೆ ಮಾಡ್ಕೊಂಡು ಭಕ್ತಾದಿಗಳಿಗೆ ಕೊಡೋ ಭಕ್ತಾದಿಗಳಿಗೆ ಕೊಡುವಂಥದ್ದು ಅದು ಪದ್ಧತಿ. ದೇವಸ್ಥಾನದ ಇದ್ದಿಲ್ಲ, ಅವ್ರು ಹೊರಗಡೆ ಅವ್ರು ಮಾಡ್ಕೊಂಡಿರೋ ಒಂದು ಅರಕೆ ನೆರವೇರಿದಾಗ ನೆರವೇರಿದಾಗ ಅವ್ರು ಕೊಡೋ ದೇವಸ್ಥಾನದ ಹೊರಗೆ ಹೋಮ ಆಗಿದ್ದು. ತಾಯಿಗೆ ಪ್ರತಿ ಅಮಾವಾಸ್ಯೆಯಲ್ಲಿ ನಾವು ಮಾಮೂಲಿ ಮಾಡೋ ಕಾರ್ಯ ಮಾಡಿರ್ತೀವಿ. ಬಟ್ ಅದಕ್ಕಿಂತ ಹೆಚ್ಚಾಗಿ ಹರಕೆದು ಜಾಸ್ತಿ ಇಲ್ಲಿ ನಡೀತಾ ಇರೋವಂಥದ್ದು ಅಂತ ಹೇಳುವಂಥದ್ದು. ಮುಖ್ಯವಾಗಿ ಹರಕೆ ವಿಚಾರದಲ್ಲಿ ತುಂಬಾ ನಡೆಯುವಂಥದ್ದಾಗೆ. ಬಟ್ ಹಾಗಂತ ಹರಕೆ ಹೊತ್ಕೊಳ್ಳೇಬೇಕಾ ಅದೆಲ್ಲ ಇಲ್ಲ, ಅವ್ರವ್ರ ಇಷ್ಟ ಅರ್ಥ. ಯಾರಿಗೂ ನಾವು ಇದೇ ಮಾಡಿ ಅದೇ ಮಾಡಿ ಅಂತ ಹೇಳೋ ಪದ್ಧತಿ ಇಲ್ಲೇನಿಲ್ಲ. ಅದೇ ರೀತಿ ಇಲ್ಲಿ ಹೀಲಿಂಗ್ ಕೂಡ ಮಾಡ್ತೀವಿ ಬಂದಿರತಕ್ಕಂಥ ಭಕ್ತಾದಿಗಳಿಗೆ. ಅಂದರೆ ಅವ್ರಿಗೇನಾದ್ರು ಸಮಸ್ಯೆ ಇದ್ದಾಗ ಬಂದು ಹೀಲಿಂಗ್ ಕೂಡ ತಗೊಂಡೋಗೋ ಒಂದು ಪದ್ಧತಿ ಇದೆ. ಮತ್ತು ತಿಂಗಳಿಗೆ ಒಂದ್ಸರಿ ಫ್ರೀಯಾಗಿ ನಾವು ಹೆಲ್ತ್ ಕ್ಯಾಂಪ್ಸ್ ಕೂಡ ಮಾಡ್ತಾ ಇರ್ತೀವಿ. ನೀವೇ ನೋಡಿದ್ರಿ ಹೆಲ್ತ್ ಕ್ಯಾಂಪ್ ಇರ್ತಕ್ಕಂಥದ್ದು. ಅಂದರೆ ಜನಸೇವೆಗೆ ಮಾಡುವಂಥ ಕಾರ್ಯ ಆಗಿರುತ್ತೆ ಅಷ್ಟೇ ಹೊರತು ಬೇರೆ ಇಲ್ಲೇನು ಸ್ವಾರ್ಥದ ಇಟ್ಕೊಂಡು ನಾವು ಮಾಡತಕ್ಕಂಥ ಕಾರ್ಯ ಯಾವುದು ಆಗಿರೋದಿಲ್ಲ. ಇದು ಸುಮ್ಮನೆ ಇನ್ನೊಂದು ದಕ್ಷಿಣ ಕಾಳಿಕಾದೇವಿ ಅಂದ್ರೆ ಯಾವ ಒಂದು ದುರ್ಗಾ ಮಾತಾ ಕಾಳಿಕಾದೇವಿ ಅಂದರೆ ನಾವು ಅದಕ್ಕೆ ನಾವು ವಿವರಣೆ ಕೊಡೋಷ್ಟು ದೊಡ್ಡ ಮಟ್ಟಿಗೆ ನಾವು ಇಲ್ಲ ಅಂತಾನೆ ಹೇಳ್ಬೋದು. ನಮ್ಮ ಗುರುಗಳ ಹತ್ರನೇ ಕೇಳಿದ್ರೆ ಗೊತ್ತಾಗಿದೆ. ಕಾಳಿಕಾದೇವಿ ಅಂದ್ರೆ ಎಲ್ಲದಕ್ಕೂ ಮೀರಿದ್ದು ಅಂತ ಹೇಳುವಂಥದ್ದು. ಅದರಲ್ಲೂ ದಕ್ಷಿಣ ಕಾಳಿಕಾದೇವಿ ಪೀಠ ಅಂತ ಇದನ್ನ ಮುಂಚೆಯಿಂದ ಅವ್ರ ತಲೆಮಾರುಗಳಿಂದ ನಡೆಸ್ಕೊಂಡು ಬಂದಿರುವಂಥ ಒಂದು ತಾಯಿ ಆಗಿರ್ತಾರೆ. ಅವರು ಕುಲದೇವರಾಗಿದ್ರೆ ಕುಲದಿಂದ ತುಂಬಾ ಪುರಾತನ, ಅವ್ರು ಸುಮಾರು 3-4 ತಲೆಮಾರು ಹಿಂದಿಂದನೂ ನಡ್ಸ್ಕೊಂಡ್ ಬಂದಿರೋಂಥ ದೇವಸ್ಥಾನ. ಬಟ್ ಈಗ ಗುರುಗಳು ಸ್ವಲ್ಪ ಜೀರ್ಣೋದ್ಧಾರ ಮಾಡಿ ಸ್ವಲ್ಪ ದೊಡ್ಡದಾಗಿ ದೇವಸ್ಥಾನವನ್ನ ಮಾಡಿ ತುಂಬಾ ನಡೀತಾ ಇದ್ದಂಥದ್ದು. ನೀವೇ ನಾನು ಹೇಳೋದಕ್ಕಿಂತ ಹೆಚ್ಚಿಗೆ ನಿಮ್ ನೋಡ್ರೆ ಇದ್ರಲ್ಲೇ ಗೊತ್ತಾಗತ್ತೆ ವಾತಾವರಣ ಹೇಗಿರುತ್ತೆ ಅಂತ. ನಮ್ಮ ದೇವಸ್ಥಾನದ ಬಗ್ಗೆ ನಾವು ಜಾಸ್ತಿ ಅತಿಯಾಗಿ ಹೇಳ್ಕೊಂಡ್ರು ತಪ್ಪಾಗತ್ತೆ. ಅಡ್ರೆಸ್ ಅಂತ ಹೇಳ್ಬಿಡಿ ಸ್ವಾಮಿ, ಬರೋದಕ್ಕೆ ಅನುಕೂಲ. ನಮ್ಮ ಇದು ಯಲಹಂಕ ಕ್ಷೇತ್ರ ರಾಜನಗುಂಟೆ ಹತ್ರ ಚೊಕ್ಕನಹಳ್ಳಿ ಶ್ರೀ ಕಾಳಿಕಾದೇವಿ ಪೀಠ ಅಂತ, ಶ್ರೀ ದಕ್ಷಿಣ ಕಾಳಿಕಾದೇವಿ ಚೊಕ್ಕನಹಳ್ಳಿ ಅಂತ ಹೇಳುವಂಥದ್ದು ರಾಜನಗುಂಟೆ. ಒಳ್ಳೆದಾಗಿ.